ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನು ನೀಡಬೇಕೆಂದು ಸುಮಾರು ವರ್ಷಗಳಿಂದ ಕೂಡ ಹೋರಾಟ ಮಾಡ್ತಾ ಬಂದಿರುವುದು. ಪ್ರಮುಖವಾಗಿ ನಾಳೆಯಿಂದ ಪತ್ರ ಚಳವಳಿಯನ್ನು ಆರಂಭವನ್ನು ಮಾಡ್ತಾ ಇದ್ದಾರೆ. ಜಯಮೂರ್ತಿ ಸ್ವಾಮೀಜಿಯವರು ನಾಳೆಯಿಂದ ಅಂದರೆ 20 ಶಾಸಕರು ಪಂಚಮಸಾಲಿ ಶಾಸಕರ ಮನೆಗಳಿಗೆ ತೆರಳಿ ಪತ್ರ ಚಳವಳಿಯನ್ನು ಆರಂಭ ಮಾಡ್ತಾ ಇದ್ದಾರೆ. ಯಾವ ರೀತಿ ಪತ್ರ ಚಳವಳಿ ಇರುತ್ತೆ ಅನ್ನೋದನ್ನು ಅವರನ್ನ ಮಾತಾಡ್ಸೋಣ. ಸ್ವಾಮೀಜಿ, ನಾಳೆ ಪತ್ರ ಚಳವಳಿ ಆರಂಭ ಮಾಡ್ತಾ ಇದ್ದೀರಿ, ಯಾವ ರೀತಿ ಇರುತ್ತೆ? ಪತ್ರ ಚಳವಳಿಯಲ್ಲಿ ಏನಿರುತ್ತೆ ಅಂಶಗಳು ಪ್ರಮುಖವಾಗಿ? ಈಗಾಗಲೇ ಲಿಂಗಾಯತ ಪಂಚಮಸಾಲಿ ಮಲೆಗೌಡ ದೀಕ್ಷಾ ಗೌಡ ಲಿಂಗಾಯತರಿಗೆ ಮೀಸಲಾತಿ ಮತ್ತು ಎಲ್ಲ ಲಿಂಗಾಯತ ಒಳ ಪಂಗಡಗಳಿಗೆ OBC ಮೀಸಲಾತಿಗಾಗಿ ಕಳೆದ 3 ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ನಾವೆಲ್ಲರೂ ಮಾಡ್ತಾ ಬಂದಿರತಕ್ಕಂಥದ್ದು ನಾಡಿಗೆ ಗೊತ್ತಿರ್ತಕ್ಕ ಸಂಗತಿ. 6ನೇ ಹಂತದ ಹೋರಾಟವನ್ನು ಈಗಾಗಲೇ ಮಾಡಿ ಮುಗಿಸಿದ್ದೀವಿ. ಈಗ 7ನೇ ಹಂತದ ಹೋರಾಟವನ್ನು ಶುರು ಮಾಡಲಾಗ್ತಿದೆ. ಈ 1 ವರ್ಷದ ಅವಧಿಯಲ್ಲಿ ಹೊಸ ಸರ್ಕಾರ ಬಂದ ಮೇಲೆ ನಮ್ಮ ಸಮಾಜದ ಯಾವೊಬ್ಬ ಶಾಸಕರು ಸಮಾಜದ ಬಗ್ಗೆ ಅಧಿವೇಶನ ಧ್ವನಿ ಅಂತ ಮಾತಾಡಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಬರುವಂತಹ ಅಧಿವೇಶನದಲ್ಲಿ, ಮುಂಗಾರು ಅಧಿವೇಶನದಲ್ಲಿ ಈ ಸಂದರ್ಭದಲ್ಲಾದರೂ ನೀವು ಸಮಾಜದ ಬಗ್ಗೆ ಧ್ವನಿ ಎತ್ತಿ ಸಮಾಜ ಜನರಿಗೆ ಭರವಸೆಯನ್ನು ತುಂಬುವಂಥ ಕೆಲಸವನ್ನು, ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಲಿ ಅನ್ನೋ ಉದ್ದೇಶಕ್ಕೆ ಸ್ವತಃ ನಾನೇ ಇವತ್ತು ನಮ್ಮ ಸಮಾಜದ ಎಲ್ಲ ಪದಾಧಿಕಾರಿಗಳನ್ನು, ಕಾರ್ಯಕರ್ತರು ಕರ್ಕೊಂಡು ಎಲ್ಲ ಶಾಸಕರ ಮನೆ ಬಾಡಿಗೆ ಹೋಗಿ ಅವರಿಗೆ ಹಕ್ಕೊತ್ತಾಯದ ಆಗ್ರಹ ಪತ್ರ ಚಳವಳಿಯನ್ನು ಮಾಡಲಾಗ್ತದೆ. ಆ ಪತ್ರ ಚಳವಳಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಳ್ಳುವಂಥ ಕೆಲಸ ಮಾಡ್ತೀವಿ. ಇದಾದ ನಂತರ ಎಲ್ಲ ಶಾಸಕರು ಪಕ್ಷಭೇದ ಮತ್ತು ಅಧಿವೇಶನ ಮಾತಾಡಬೇಕು, ಸರ್ಕಾರ ಗಮನ ಸೆಳೆಯಬೇಕು. ಅಲ್ಲಿಗೂ ಸರ್ಕಾರ ಸ್ಪಂದನೆ ಮಾಡದಿದ್ದಾಗ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಿಕ್ಕೂ ತಯಾರಾಗಬೇಕು ಅನ್ನೋಂಥ ಹಿನ್ನೆಲೆಯೊಳಗೆ ನಾಳೆಯಿಂದ ನಮ್ಮ ಸಮಾಜದ ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತಹ ಮಾಜಿ ಸಚಿವರು ಮತ್ತು ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರ ಮನೆಯಿಂದಲೇ ಆ ಚಳವಳಿಯನ್ನು ಮನೆ ಒಳಗಡೆ ಹೋರಾಟ ಅಂತ, ಶಾಸಕರ ಮನೆಯಲ್ಲಿ ಮೀಸಲಾತಿ ಪತ್ರ ಚಳವಳಿ ಹೋರಾಟ ಅಂತ ನಾಳೆ ಮಾಡಲಾಗ್ತದೆ. ಪತ್ರ ಚಳವಳಿ ಪತ್ರ ಯಾವ ರೀತಿ ಇರುತ್ತೆ, ಏನು ಉಲ್ಲೇಖ ಇರ್ತದೆ? ಅಂದರೆ ಈ ಸಮುದಾಯದ ಋಣ ನಿಮ್ಮ ಮೇಲಿದೆ, ಆ ಋಣವನ್ನು ತೀರಿಸುವಂಥ ಹಿನ್ನೆಲೆಯೊಳಗೆ ಈಗಾಗಲೇ ತಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ. ಅಧಿವೇಶನದಲ್ಲಿ ಧ್ವನಿ ಎತ್ತುವ ಪ್ರಯತ್ನವನ್ನು ಮಾಡಬೇಕು ಅಂತ ಆಗ್ರಹ ಮಾಡ್ತೀವಿ. ಒಂದು ವೇಳೆ ನೀವು ಧ್ವನಿ ಎತ್ತುವಂಥ ಕೆಲಸ ಮಾಡದೆ ಹೋದರೆ ಸಮಾಜದವರು ಸಹ ನಿಮ್ಮ ಮೇಲೆ ಅಸಮಾಧಾನಗೊಳ್ಳುವಂಥ ಸಂದರ್ಭ ಬರಬಹುದು. ಸರ್ಕಾರ ನಿಮ್ಮ ಕೂಗಿಗೂ ಸ್ಪಂದನೆ ಮಾಡದೆ ಹೋದರೆ ಎಲ್ಲರೂ ಕೂಡಿಕೊಂಡು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಲಿಕ್ಕೂ ತಾವು ತಯಾರಾಗಬೇಕೆನ್ನುವಂಥ ಒಂದು ಆಗ್ರಹ ಪತ್ರವನ್ನು ನಾಳೆ ದಿವಸ ಕೊಡಲಾಗ್ತದೆ. ಈಗ BJP ಸರ್ಕಾರದಾಗ 2D ಮೀಸಲಾತಿಯನ್ನು ಕೊಟ್ಟಿದ್ರು, ಅದನ್ನು ಇಂಪ್ಲಿಮೆಂಟ್ ಕೂಡ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಸರ್ಕಾರ. ಅದು 13 ತಿಂಗಳ ಸರ್ಕಾರ ಆಯ್ಕೆ ಆಗಿ, ಬಟ್ ಯಾವ ರೀತಿ ಸ್ಪಂದನೆ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ? ನಾವು ಮುಖ್ಯವಾಗಿ ನಮಗೆ 2A ಮೀಸಲಾತಿ ಬೇಕಂತ ಹೋರಾಟ ಮಾಡಿದ್ವಿ. ಇಂದಿನ ಸರ್ಕಾರ ನಮ್ಮ ಹೋರಾಟಕ್ಕೆ ಮಾಡಿದ ಕೊನೆ ಗಳಿಗೆಯಲ್ಲಿ 2D ಅಂತ ಕೊಟ್ಟರು ಬಸವರಾಜ ಬೊಮ್ಮಾಯಿ. ನಾನು ಅದನ್ನು ಸ್ವೀಕಾರ ಮಾಡಿದೆ, ಯಾಕಂದರೆ ಇಷ್ಟಾದ ಸಿಗುತ್ತಿಲ್ಲ, ಮತ್ತು ಮುಂದೆ ಹೆಚ್ಚಳಕ್ಕೋಸ್ಕರ ಹೋರಾಟ ಮಾಡಿದಂತ ಅಂದ್ಕೊಂಡಿದ್ದೀವಿ. ಅದು ಇಂಪ್ಲಿಮೆಂಟನ್ನು ಆಗಲಿಲ್ಲ. ಅದಕ್ಕೆ ನಾವು ಮೊನ್ನೆ ಮುಖ್ಯಮಂತ್ರಿ ಹೇಳಿಕೆ ಇಚ್ಛೆ ಪಡ್ತೀವಿ, ನೀವು ಸಮಾಜದ ಶಾಸಕರ ಸಭೆ ಕರಿತೀವಿ, ಕಾನೂನು ತಜ್ಞರ ಸಭೆ ಕರಿತೀವಿ ಅಂತ ಹೇಳಿದ್ರಿ, ಅದನ್ನೂ ಕರೆದಿಲ್ಲ. ನೀವು ಕರೆದು ಚರ್ಚೆ ಮಾಡಿ, ಒಂದು ಹಿಂದಿನ ಸರ್ಕಾರ ಕೊಟ್ಟಂಥ 2D ಮೀಸಲಾತಿ ಆದರೂ ಇಂಪ್ಲಿಮೆಂಟ್ ಮಾಡಿದರೆ ನಮ್ಮ ಮಕ್ಕಳಿಗೆ ಎಷ್ಟೋ ಅನುಕೂಲ ಆಕಿತ್ತು, ಸಾವಿರಾರು ಮಕ್ಕಳಿಗೆ ಅನುಕೂಲ ಆಕಿತ್ತು. ಅದನ್ನೂ ಮಾಡಿಲ್ಲ. ನಮ್ಮ ಮೂಲ ಹಕ್ಕು ಏನು 2A ಬೇಕು ಅಂತ, ಅದನ್ನಾದರೂ ಸೇರಿಸುವಂಥ ಕೆಲಸವನ್ನು ತಾವು ಮಾಡಬೇಕು. ಮಾಡುವಂಥ ಹಿನ್ನೆಲೆಯೊಳಗೆ ನಮ್ಮನ್ನು ಕರೆದು ಚರ್ಚೆ ಮಾಡೋ ಪ್ರಯತ್ನ ಮಾಡಿಲ್ಲ. 1 ವರ್ಷಗಳ ಕಾಲ ಈ ಸರ್ಕಾರ ಬಂದ ಮೇಲೆ ಭಾಳ ಜನ ಏನು ತಿಳ್ಕೊಂಡಿದ್ರು, ಸರ್ಕಾರ ಬಂತು, ಈ ಸರ್ಕಾರ ಇರ್ತಕ್ಕಂಥ ಎಲ್ಲ ಶಾಸಕರು ಹೋರಾಟದಿದ್ದಂಥವ್ರು ಬಹುತೇಕ ಗುರುಗಳು ಅವ್ರ ಮಾತು ಕೇಳಿ ಹೋರಾಟ ಮಾಡಲ್ಲ ಅಂತ ತಿಳ್ಕೊಂಡಿದ್ರು. ಅದು ನನ್ನ ಗುರಿ ಸ್ಪಷ್ಟವಾಗಿತ್ತು. ಯಾವುದೇ ಸರ್ಕಾರ ಬರಲಿ, ಯಾವುದೇ ಮುಖ್ಯಮಂತ್ರಿಗಳು ಬರಲಿ, ನನ್ನ ಮೀಸಲಾತಿ ಸಿಗೋವರೆಗೂ ಹೋರಾಟ ಮಾಡ್ತಿತ್ತು ಪ್ರಮಾಣ ಮಾಡಿದ್ದೆ. ಹಾಗಾಗಿ ಈ ಸರ್ಕಾರ ಬಂದು 2 ತಿಂಗಳು ಕಾಯ್ದೆ, ಏನೂ ಸ್ಪಂದನೆ ಸಿಗಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಶಾಂತಿಯುತ ಹೋರಾಟ ಮಾಡಬೇಕು ಅಂತೇಳಿ ಕರ್ನಾಟಕದ 12 ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಬಿಸಿಲಲ್ಲಿ ಲಿಂಗ ಪೂಜೆ ಮೂಲಕ ಹೋರಾಟ ಮಾಡಿದ್ದೆ. ಅಂದರೆ ದೇವರ ಪೂಜೆಯೊಂದಿಗೆ ಹೋರಾಟ ಮಾಡಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಂಡು ಕೆಲಸ ಮಾಡಿದ್ವಿ. ಆದರೂ ಒಂದು ಸ್ಪಂದನೆ ಸಿಗಲಿಲ್ಲ. ಸ್ವತಃ ಮುಖ್ಯಮಂತ್ರಿಗಳು ಸುವರ್ಣ ವಿಧಾನಸಭಾ ಅಧಿವೇಶನದಲ್ಲಿ ನಮ್ಮನ್ನು ಕರೆದು ನಮ್ಮೆಲ್ಲ ಶಾಸಕರು ಮಾತಾಡಿದರು. ನಾನು 1 ವಾರದಲ್ಲೇ ಸಭೆ ಕರ್ತೀನಿ ಸ್ವಾಮೀಜಿ, ಬೆಳಗಾವಿ ಅಧಿವೇಶನ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋದೆ. ಅದನ್ನೂ ಮಾಡಿಲ್ಲ. ಈ ಕಾರಣಕ್ಕೆ ಎಲ್ಲ ಒಂದು ನೋವಿದೆ. ಏನಪ್ಪ, ಇಂದಿನ ಸರ್ಕಾರದಲ್ಲಿ ನಾವು ಯಾವುದೇ ಕರೆ ಕೊಟ್ಟಾಗ, ಯಾವುದೇ ಒತ್ತಡ, ಕೊನೆ ಪಕ್ಷ ಆ ಮುಖ್ಯಮಂತ್ರಿ ನಮ್ಮನ್ನು ಕರಿತಿದ್ರು, ಮಾತಾಡ್ತಿದ್ರು, ಸ್ಪಂದಿಸ್ತಿದ್ರು, ನಮ್ಮ ಹೋರಾಟಕ್ಕೆ ಗೌರವ ಅನ್ನೋದು ಕೊಡ್ತಿದ್ರು. ಇವರೇನು ಗೌರವನೂ ಕೊಡ್ತಾಯಿಲ್ಲ, ಸ್ಪಂದಿಸ್ತಾರೆ, ಯಾಕೆ ಮಾಡಿದ್ರು ಅಂತೇಳಿ ಮನಸ್ಸಿಗೆ ಬೇಜಾರಾಗಿತ್ತು. ಅದಕ್ಕೆ ಇನ್ನೇನು ಎಲೆಕ್ಷನ್ ಮುಗೀತು. ಅದಕ್ಕೆ ಈಗ ನಮ್ಮ ಶಾಸಕರು ಧ್ವನಿ ಎತ್ತಿದೆ ಅಂತ, ನಾನಂತೂ 1 ವರ್ಷ ಧ್ವನಿ ಎತ್ತಿದೆ, ಸ್ಪಂದನೆ ಸಿಕ್ಕಿಲ್ಲ. ನೀವು ಅಧಿವೇಶನದಲ್ಲಿ ಧ್ವನಿ ಎತ್ತಿ, ನಿಮ್ಮ ಧ್ವನಿ ಆದರೂ ಮಾನ್ಯ ಮುಖ್ಯಮಂತ್ರಿಗಳು ಕಾನೂನು ತಜ್ಞರ ಸಭೆ ಕರೆದು ಒಂದು ಚರ್ಚೆ ಮಾಡೋ ಪ್ರಯತ್ನ ಆಗಂತ, ಈ ಸಮಾಜ ಮೀಸಲಾತಿ ಬಗ್ಗೆ ನಿಮ್ಮ ಸ್ಪಷ್ಟೀಕರಣ ಕೊಡಲಿ ಅಂತೇಳಿ ಆ ಉದ್ದೇಶಕ್ಕೆ ನಾಳೆಯಿಂದ ಚಳವಳಿಯನ್ನು ಶುರು ಮಾಡಲಾಗ್ತದೆ. ಒಂದು ವೇಳೆ 20 ಶಾಸಕರು ಕೂಡ ಒಂದು CM ಅವರು ಒತ್ತಡ ಹಾಕಿದ್ರು ಕೂಡ, CM ಅವರು ಕೂಡ ಇದಕ್ಕೆ ಯಾವುದಕ್ಕೂ ಕ್ಯಾರೆ ಅಂತ ಇದ್ರೆ ಮುಂದಿನ ಹೋರಾಟ ಯಾವ ರೀತಿ? ಮುಂದಿನ ಹೋರಾಟ ನಿಮ್ಗೆ ಗೊತ್ತಿದೆ, ಉಗ್ರ ಹೋರಾಟ ಮಾಡಿದೆ. ಡಿಸೆಂಬರ್ ತಿಂಗಳಲ್ಲಿ ಸುವರ್ಣ ವಿಧಾನಸಭಾ ಅಧಿವೇಶನ ಐತೆ.
ಮತ್ತೊಮ್ಮೆ 20 ಲಕ್ಷ ಮಂದಿ ಕೂಡಿಸಿ ಶಕ್ತಿ ಪರೀಕ್ಷೆ ಮಾಡ್ತೀವಿ. ಆ ಶಕ್ತಿ ಪರೀಕ್ಷೆ ಮಾಡುವ ಸಂದರ್ಭದಲ್ಲಿ ಜನ ಏನು ತೀರ್ಮಾನ ಮಾಡ್ತಾರೆ ಮಾಡಲಿ, ಆ ಪ್ರಕಾರ ಹೋರಾಟ ಮಾಡ್ತೀವಿ. ಅಂದರೆ ಲಾಸ್ಟ್ ಟೈಮ್ ಕೂಡ ಶಕ್ತಿ ಪ್ರದರ್ಶನ ಆಗಿತ್ತು ಸೋಮಸದ ಎದುರುಗಡೆ 20 ಲಕ್ಷ ಜನ ಸೇರಿದ್ರು. ಬಟ್ ಅದಾದಮೇಲೆ ಮತ್ತೆ ಸೌದತ್ತಿಯಿಂದ ಪಾದಯಾತ್ರೆ ಮಾಡಿದ್ರು, ಮತ್ತು ಇಷ್ಟಲಿಂಗ ಪೂಜೆ ಮಾಡಿದ್ರು. ಇವೆಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ, ಎಲ್ಲ ಸಿಎಂಗಳು ನೋಡ್ತಾ ಇದ್ದಾರೆ. ಬಟ್ ಯಾಕೆ ಕೊಡ್ತಾ ಇಲ್ಲ, ಇದು ಯಾಕೆ ಸ್ಟಾರ್ಟ್ ಮಾಡ್ತಾರೆ? ಏನೋ ಭಾಳ ಜನಕ್ಕೇನು ಲಿಂಗಾಯತ ಸಮಾಜದಲ್ಲಿ ಪಂಚಮಸಾಲಿಗಳು ಇದುವರೆಗೆ ಅಸಂಘಟಿತ ಸಮಾಜವಾಗಿತ್ತು. ನಾವು ಹೇಳ್ದಂಗೆ ಕೇಳ್ತಾ ಇದ್ರು, ಮುಗ್ಧರಿದ್ದರು. ಈ ಹೋರಾಟ ಮಾಡಿ ಜಾಗೃತಿ ತಂದಿದ್ದಾರೆ, ಒಗ್ಗಟ್ಟಾಗಿದ್ದಾರೆ. ಬೆಂಗಳೂರಲ್ಲಿ 10 ಲಕ್ಷ ಮಂದಿ ಕೂಡಿದ್ರು, ಬೆಳಗಾವಿ 20 ಲಕ್ಷ ಮಂದಿ ಕೂಡಿದ್ರು. ಇವರು ಒಗ್ಗಟ್ಟಾಗಿ ಏನಾದರೂ ಜಾಗೃತಿಗೊಂಡ್ರೆ ಇವ್ರ ಮಕ್ಕಳು ವಿದ್ಯಾವಂತರಾಗ್ತಾರೆ, ಇವರು ನೌಕರಿವಂತರಾಗ್ತಾರೆ, ರಾಜಕೀಯ ಬಲಟರಾಗ್ತಾರೆ, ಆರ್ಥಿಕ ಬಲಟರಾಗ್ತಾರೆ. ದೊಡ್ಡ ಸಮಾಜ. ಇವ್ರು ಏನಾದರೂ ಶಕ್ತಿವಂತರಾದರೆ ನಮ್ಮನ್ನು ನಾವೇನು ಇವ್ರನ್ನ ನಂಬ್ಕೊಂಡು ಆಡಳಿತ ಮಾಡ್ತಿದ್ವಿ, ಇವ್ರ ಮೇಲೆ ಸವಾರಿ ಮಾಡಿ ಆಡಳಿತ ಮಾಡ್ತಿದ್ವಿ. ಎಲ್ಲಿ ಇದರಿಂದ ದೂರ ಆಗುತ್ತೆ ಅನ್ನೋಂಥ ಒಂದು ಹೊಟ್ಟೆ ಕಿಚ್ಚಿಂದ ಒಂದು ಕಾರಣಾರ್ಥ ದುಷ್ಟ ಶಕ್ತಿಗಳು ಷಡ್ಯಂತ್ರ ಮಾಡಿ ಹೇಗಾದರೂ ಮಾಡಿ ಈ ಹೋರಾಟ ತಪ್ಪಿಸುವಂಥ, ಈ ಹೋರಾಟ ದಿಕ್ಕು ತಪ್ಪಿಸೋ ಪ್ರಯತ್ನ. ಅಂದರೆ ಪಂಚಮಸಾಲಿಗಳು ಯಾವತ್ತೂ ಹಿಂಬಾಲಕರಾಗಿರಬೇಕು, ಯಾವಾಗ ನಾವು ಹೇಳೋದಂಗೆ ಕೇಳಂಗಿರಬೇಕು ಅಂತೇಳಿ ಈ ಜನ ಹಿಂಗೆ ಕೊನೆಗಾಣಿಸ್ಬೇಕು ಅನ್ನೋವಂಥ ಷಡ್ಯಂತ್ರ ಶತಮಾನಗಳಿಂದ ಐತಿ. ಇಡೀ ಹೋರಾಟದಿಂದ ಜಾಗೃತರಾಗಿದ್ದರು. ಮತ್ತು ಜಾಗೃತ ಆದ ಕಾರಣಕ್ಕೋಸ್ಕರ ಇವರಿಗೇನೋ ಈಗಲೇ ಎಷ್ಟು ಜಾಗೃತಿಗೊಂಡಿದ್ದಾರೆ, ಇನ್ನು ನಾಳೆ ಮೀಸಲಾತಿ ಸಿಕ್ತಪ್ಪ ಅಂದರೆ ಇನ್ನಷ್ಟು ಇವರು ಒಗ್ಗಟ್ಟಾಗ್ತಾರೆ ಅನ್ನೋಂಥ ಹೊಟ್ಟೆ ಕಿಚ್ಚಿನಿಂದ ಈ ಹೋರಾಟ ಹತ್ತಿಕ್ಕೂ ಪ್ರಯತ್ನವನ್ನು ಎಲ್ಲರೂ ಮಾಡಕತ್ತಾರೆ. ಮೇಲ್ನೋಟಕ್ಕೆ ದೊಡ್ಡ ಸಮಾಜ, ಎಲ್ಲಿ ಇವ್ರು ನಾಳೆ ಬೆಳೀತಾರೋ ಅಂತ ಒಂದು ಆತಂಕ ಇರ್ಬೋದು ಅಂತ ಅನಿಸುತ್ತೆ. ಹಾಗಾಗಿನೇ ಕೆಲವೊಂದು ಕಾರಣಾರ್ಥ ಕೈಗಳು. ನಮ್ಮ ಹೋರಾಟಕ್ಕೆ ಯಾವುದೇ ಜನಾಂಗದಲ್ಲಿ ವಿರೋಧಿಲ್ಲ, ಯಾವುದೇ ಸಮುದಾಯದ ನಮ್ಮ ಹೋರಾಟಕ್ಕೆ ವಿರೋಧ ಮಾಡಿಲ್ಲ. ಆದರೆ ಆ ಸಮುದಾಯಗಳ ಹೆಸರಲ್ಲಿ ಕೆಲವೊಂದು ಅತೃಪ್ತ ಮನಸ್ಸುಗಳು, ಅಜ್ಞಾನಿ ಮನಸ್ಸುಗಳು, ಅಸೂಯೆಗೊಂಡ ಮನಸ್ಸುಗಳು, ನಮ್ಮ ಸಮುದಾಯದ ಏಳಿಗೆಯನ್ನು ಸಹಿಸುವಂಥ ಮನಸ್ಸುಗಳು ಈ ಹೋರಾಟ ದಿಕ್ತಪ್ಪಿಸುವಂಥ ಸರ್ಕಾರಗಳನ್ನು ಮಿಸ್ಗೈಡ್ ಮಾಡುವಂಥ ಪ್ರಯತ್ನವನ್ನು ಮೊದಲಿಂದ ಮಾಡ್ತಿದ್ದಾರೆ. ಅದು ನಾವು ಮಾತ್ರ ಒಂದು ಅಚಲವಾದ ನಂಬಿಕೆ ಇಟ್ಟಿವಿ, ನಮ್ಮ ಹೋರಾಟಕ್ಕೆ ನ್ಯಾಯ ಸಿಗುತ್ತೆ. ಈಗಾಗಲೇ ನಾವು 90% ಹೋರಾಟದಲ್ಲಿ ನಮ್ಮ ಮುಂಚೂಣಿಯಲ್ಲಿ ಯಶಸ್ಸನ್ನು ಪಡ್ಕೊಂಡಿವಿ. ಇನ್ನೇನು ಗೆಜೆಟ್ ಇದೆ, ಗೆಜೆಟನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಮುಗಿದೋತ್ತು, ಅಷ್ಟೇ ಇರ್ತಕ್ಕಂಥ ಮಾರ್ಗ. ಕಾಣದ ಕೈಗಳು ಅಂತಂದರೆ ಇದು ಸ್ವಾಮೀಜಿಗಳನ್ನ ಅಥವಾ ರಾಜಕಾರಣಿಗಳನ್ನ ಯಾರಿಗೂ ಅದನ್ನ ಸ್ವಾಮೀಜಿಗಳಂತ ಹೇಳಕ್ಕೆ ಇಷ್ಟಪಡೋದಿಲ್ಲ. ಕೆಲವೊಂದು ಅತೃಪ್ತ ಮನಸ್ಸುಗಳಂತ ಏನು ಕರಿತೀವಿ, ಶತಶತಮಾನ ಕಾಲ ಈ ಸಮಾಜ ಏಳಿಗೆಯನ್ನು ಸಹಿಸಲಾದಂಥ ಮನಸ್ಸುಗಳು ಎಲ್ಲ ಜಿಲ್ಲೆಗಳಲ್ಲಿದೆ. ಆ ಜಿಲ್ಲೆಯಲ್ಲಿರ್ತಕ್ಕಂಥ ಕೆಲವು ಮನಸ್ಸುಗಳು ಆ ಪಿತೂರಿಯಲ್ಲಿ ಎಲ್ಲ ಪಕ್ಷದ ಒಂದೇ ಪಕ್ಷ ಅಂತಲ್ಲ, ಎಲ್ಲ ಪಕ್ಷಗಳಲ್ಲಿ ಪಂಚಮಸಾಲಿ ಸಮಾಜದ ಏಳಿಗೆಯನ್ನು ಸದಸ್ಯರಾದಂಥ ಕೆಲವು ಮನಸ್ಸುಗಳಿದ್ದಾವೆ. ಆ ಮನಸ್ಸುಗಳು ಆಯಾ ಸರ್ಕಾರ ಮುಖ್ಯಮಂತ್ರಿಗಳನ್ನು ಮಿಸ್ಗೈಡ್ ಮಾಡುವಂಥ, ಅವ್ರನ್ನ ದಿಕ್ತಪ್ಪಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದು ಅನೇಕ ಘಟನೆಗಳ ಸಂದರ್ಭದಲ್ಲಿ ನಾವು ಪ್ರತ್ಯಕ್ಷವಾಗಿ ನೋಡಿದ್ದೀವಿ. ಮುಂದೆ ಅದು ನೋಡುವಂಥ ಸಾಧ್ಯತೆ ಐತಿ. ಅದು ನಾವು ವಿಚಿತ್ರವಾಗಿಲ್ಲ, ಸಹಜ. ಯಾಕೆ ದೊಡ್ಡ ಸಮಾಜ ಅಂದ್ಕೊಳ್ಳೋ ಕಣ್ಣಾರಿಗೆ ಬೇರೆಗೆ ಅನಿಸುತ್ತೆ, ಊರಿಗೆ ಏನಪ್ಪ ಮೀಸಲಾತಿ ಯಾಕೆ ಕೊಡಬೇಕು ಅಂತ ಸಹಜ. ಅದು ಹತಾಶೆ ಉಂಟೋದು ಸಹಜ. ಅದು ನಾವು ಜೊತೆಗಿಟ್ಟಿಲ್ಲ, ಹೋರಾಟವನ್ನು ಗಟ್ಟಿಯಾಗಿ ಮಾಡೋ ಪ್ರಯತ್ನ ಮಾಡ್ತೀವಿ. ಅಂದರೆ ಕೊನೆಯದಾಗಿ BJP ಸರ್ಕಾರದಲ್ಲಿ ಹೋರಾಟಕ್ಕೆ ಸಿಕ್ಕಂಥ ಬೆಂಬಲ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಗ್ತಾ ಇಲ್ಲ ಇಲ್ಲ? ನೋಡಿ, ಹಿಂದಿನ BJP ಸರ್ಕಾರದಲ್ಲಿ ಸನ್ಮಾನ್ಯ ಬೊಮ್ಮಾಯಿಯವರು ಬಂದಂಥ ಸಂದರ್ಭದಲ್ಲಿ ನಾವು ಎಷ್ಟೇ ಉಗ್ರ ಹೋರಾಟ ಮಾಡಿದಾಗ ಅವ್ರು ಎಂದೂ ಸಹ ನಮ್ಮ ಮೇಲೆ ಕೇಸ್ ಹಾಕೋದಾಗಿರಲಿ, ಅವ್ರ ಮನೆ ಮುಂದೆ ಸತ್ಯಾಗ್ರಹ ಮಾಡಿದ್ವಿ. ಒಂದಿನ ನಮ್ಮ ಮೇಲೆ ಕೇಸ್ ಹಾಕಲಿಲ್ಲ, ಯಾರ ಮೇಲೂ ಅರೆಸ್ಟ್ ಮಾಡಿಲ್ಲ. ಸ್ವತಃ ನಾವು ಇದ್ದಲ್ಲೇ ಬಂದು ಭೇಟಿ ಮಾಡ್ತಿದ್ರು. ಕೊನೆ ಪಕ್ಷ ಹೋರಾಟಕ್ಕೆ ಒಂದು ಗೌರವ ಕೊಡ್ತಿದ್ರು. ಅವ್ರು ಮಾಡ್ಯಾರೋ ಬಿಟ್ಟಾರೋ ಅದು ಪ್ರಶ್ನೆ ಬೇರೆ, ಮಾಡಲಿಲ್ಲ ಅನ್ನೋಂಥದ್ದು ಆ ಮುಗಿದೆ, ಅದು ಬೇರೆ ಪ್ರಶ್ನೆ. ಆದರೆ ಕೊನೆ ಪಕ್ಷ ಸ್ಪಂದಿಸೋದು ಕೆಲಸ ಮಾಡ್ತಿದ್ರು. ನಮ್ಮ ಶಾಸಕರ ಧ್ವನಿಯನ್ನು ಕೇಳ್ತಾಯಿದ್ರು, ಅವರ ಚೇಂಬರ್ಗೆ ಕರೆಸಿ ಭೇಟಿ ಮಾಡ್ತಾಯಿದ್ರು, ನಮ್ಮನ್ನು ಅವ್ರ ಗೃಹ ಕಚೇರಿ ಕರೆಸಿ ಭೇಟಿ ಮಾಡ್ತಿದ್ರು. ಕೊನೆ ಪಕ್ಷ ನಾವಿದ್ದಲ್ಲಿ ಬಂದು ಭೇಟಿ ಮಾಡ್ತಿದ್ರು. ಹಿಂಗಾದ್ರು ಮಾಡ್ತಿದ್ರು. ನಮ್ಮೊಂದು ಭರವಸೆ ವಾತಪ್ಪ, ದೊಡ್ಡ ಸಮಾಜಕ್ಕೆ ಒಬ್ಬ ಮುಖ್ಯಮಂತ್ರಿ ಇಷ್ಟಾರ ಗೌರವ ಕೊಡ್ತಂಥ ಸಮಾಜ ಇದ್ದರು. ಆದರೆ ನಮ್ಮ ಮುಖ್ಯಮಂತ್ರಿಗಳು 1 ವರ್ಷ ಆಯಿತು, ಇನ್ನೂ ಯಾವುದೇ ರೀತಿಯಾಗಿ ಸ್ಪಂದಿಸೋ ಕೆಲಸ ಮಾಡಿಲ್ಲ. ಇನ್ಮೇಲಾದರೂ ಮಾಡಲಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವಿಷ್ಟು ಸ್ವಾಮೀಜಿಗಳು ಹೇಳುತ್ತಿರುವಂಥದ್ದು. ಏನಂತಂದರೆ ಪ್ರಮುಖವಾಗಿ BJP ಸರ್ಕಾರದಲ್ಲಿ ನಮ್ಮ ಹೋರಾಟಕ್ಕೆ ಬೆಂಬಲ ಇತ್ತು. ಹಿಂದಿನ CM ಅಂದರೆ ಬಸವರಾಜ ಬೊಮ್ಮಾಯಿ ಅವರು ನಮಗೆ ಕರೆದು ಒಂದು ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ರು. ಜೊತೆಗೆ ನಾವು ನಿಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ ಅಂತ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಸಿದ್ದರಾಮಯ್ಯನವರು ಯಾವುದೇ ಒಂದು ನಮಗೆ ಸಪೋರ್ಟನ್ನು ಮಾಡ್ತಾರೆ ಅನ್ನೋ ಮಾತುಗಳನ್ನು ಕೂಡ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಪರಮೇಶ್ವರ್ ಅಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.